ಓಂ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ವರ್ತಮಾನದಲ್ಲಿ ಹಲವಾರು ಘಟನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಲ್ಲಿ ಆಗುವಂಥ ಅನಾಹುತಗಳು, ಪ್ರೀತಿಯವರ ಒಂದು ಕೊಲೆ ಆಗ್ತಾ ಇದೆ, ಸಂವೇದನಾಶೀಲತೆ ಇಲ್ಲದಿರೋದು ನೋಡ್ತಾ ಇದ್ದೀವಿ. ಪ್ರಾಯಶ್ಚಿತ್ತ ಆಗಲಿ ಪಶ್ಚಾತ್ತಾಪವಾಗಲಿ ಇಲ್ಲದೇ ಇರುವಂಥದ್ದು. ಇದಕ್ಕೆಲ್ಲ ಕಾರಣ ನೋಡಿದರೆ ಮನುಷ್ಯ ಬಹಳ ದುರ್ಬಲನಾಗ್ತಾ ಇದ್ದಾನೆ. ಯಾವುದೇ ಶಕ್ತಿ ಇಲ್ಲ. ಆತ್ಮ ತುಂಬ ದುರ್ಬಲ ಆಗಿ ಒಂದು ಸಣ್ಣ ಘಟನೆಗೋಸ್ಕರ ಕೊಲೆಯಂತಹ ಮಹಾನ್ ಅಪರಾಧಗಳನ್ನು ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ಒಂದು ಭಂಡ ಧೈರ್ಯವನ್ನು ಸಹ ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ಕಾರಣ ಏನು? ಮನಸ್ಸು ಕ್ಷೀಣ ಆಗ್ತಾ ಇದೆ. ತನ್ನ ಎಲ್ಲ ಶಕ್ತಿಗಳನ್ನು ಕಳೆದುಕೊಂಡು ಅದು ದುರ್ಬಲ ಆಗ್ತಾ ಇರೋದಕ್ಕೆ ಒಬ್ಬರ ಒಂದು ಮಾತಿರ್ಬೋದು, ಒಂದು ವಿರೋಧ ಇರ್ಬೋದು, ಒಂದೇನಾದರೂ ಮಾನಸಿಕವಾಗಿ ತೊಂದರೆ ಇರ್ಬೋದು. ಸಹನೆ ಆಗದೆ ಮನುಷ್ಯ ಇನ್ನೊಬ್ಬರನ್ನು ಕೊಲೆ ಮಾಡುವಷ್ಟು, ಕೊಂದು ಅದನ್ನು ಸಾಹಸದ ರೂಪದಲ್ಲಿ ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ, ಆ ತುಂಡುಗಳನ್ನು ಆ ಕಡೆ ಈ ಕಡೆ ಎಸೆದೆ ಅಂತ ಹೇಳುವಂತಹ ಹತ್ತಾರು ಘಟನೆಗಳು ಯಾವುದೇ ಭಯವಿಲ್ಲದೆ, ಸಂಕೋಚ ಇಲ್ಲದೆ, ಹೆದರಿಕೆ ಇಲ್ಲದೆ ನಡೀತಾ ಇರೋದನ್ನು ಕಾಣ್ತೇವೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಹಿರಿಯರಿರ್ಬೋದು, ಸಣ್ಣ ಮಕ್ಕಳಿರ್ಬೋದು, ಸಣ್ಣ ಸಣ್ಣ ಸಮಸ್ಯೆಗಳಿಗೆ ದೊಡ್ಡದಾಗಿ ಪರಿಣಾಮವನ್ನು ಅನುಭವಿಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ನಾವು ಹಿಂದಿನವರ ಒಂದು ಜೀವನವನ್ನು ಹೋಲಿಕೆ ಮಾಡಿದಾಗ ಮನುಷ್ಯನಲ್ಲಿ ಎಲ್ಲ ಸಹನೆ, ಶಾಂತಿ, ತಿಳುವಳಿಕೆ, ನ್ಯಾಯ, ನಿರ್ಣಯ ತೆಗೆದುಕೊಳ್ಳುವಂಥ ಶಕ್ತಿ ಯಾವುದೂ ಸಹ ಇಲ್ಲ. ಕೇವಲ ಮುಂಗೋಪ, ಮುಂದಾಲೋಚನೆ ಇಲ್ಲ. ಅವಿವೇಕದಿಂದಾಗಿ ತನ್ನ ಅಪರಾಧಗಳನ್ನು ಮಾಡ್ತಾ ಇದ್ದಾನೆ. ಸೊ ಹಾಗಾದರೆ ಪರಿಹಾರ ಏನು ಅಂತ ವಿಚಾರ ಮಾಡಿದಾಗ ಮನುಷ್ಯ ಶಕ್ತಿಶಾಲಿ ಆಗಬೇಕು. ಇವತ್ತು ನಾವು ನೋಡ್ತೀವಿ, ಬೌದ್ಧಿಕವಾಗಿ ಬಹಳಷ್ಟು ವಿದ್ಯೆಯನ್ನು ಕಲಿತು ಸಶಕ್ತನಾಗಿರ್ಬೋದು. ಯೋಗಾಸನ, ಪೌಷ್ಟಿಕ ಆಹಾರ, ಅನೇಕ ಜೀವನದ ಕ್ರಮಗಳಿಂದ ಶಾರೀರಿಕವಾಗಿಯೂ ಸಹ ಮನುಷ್ಯ ಸಬಲನಾಗ್ತಾ ಇದ್ದಾನೆ, ಆರೋಗ್ಯವನ್ನು ಹೊಂದ್ತಾ ಇದ್ದಾನೆ. ಆದರೆ ಎಲ್ಲ ಕಡೆಯೂ ಸಹ ಮಾನಸಿಕವಾಗಿ ಮನುಷ್ಯ ಶಕ್ತಿಶಾಲಿಯಾಗಿಲ್ಲ. ಹಾಗಾದರೆ ಈ ಮನಸ್ಸು ಸದೃಢವಾಗಬೇಕು. ಭಾವನೆಗಳಲ್ಲಿ ಶುಭ ಭಾವನೆ, ಶುಭ ಕಾಮನೆ ತುಂಬಬೇಕು. ಸದ್ಭಾವನೆಗಳ ಜಾಗೃತ ಆಗಬೇಕು. ಅದಕ್ಕೆ ಮನುಷ್ಯನ ಅಂತಃಪ್ರಜ್ಞೆ ಜಾಗೃತ ಆಗಬೇಕು. ಅದಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಆತ್ಮ ಜಾಗೃತಿಯನ್ನು ಮೂಡಿಸಿ ಪರಮಾತ್ಮನ ಅರಿವನ್ನು ಮಾಡಿಕೊಟ್ಟು ಪ್ರತಿನಿತ್ಯ ಆ ಭಗವಂತನನ್ನು, ಆ ಪರಮಾತ್ಮನನ್ನು ಪ್ರೀತಿಯಿಂದ ನೆನಪು ಮಾಡಿಕೊಡುವಂತಹ ಒಂದು ಸರಳವಾದಂಥ, ಸಹಜವಾದಂಥ ಜ್ಞಾನ ಯೋಗ ಹಾಗೂ ರಾಜಯೋಗವನ್ನು ಕಲಿಸ್ಕೊಡ್ಲಾಗ್ತದೆ. ಎಷ್ಟೆಷ್ಟು ಮನುಷ್ಯ ಜ್ಞಾನವನ್ನು ತಿಳ್ಕೊಳ್ತಾನೆ, ಸಮಸ್ಯೆಗಳನ್ನು ಅರ್ಥಕೊಳ್ತಾನೆ, ಸಮಾಧಾನದಿಂದ ಇರುತ್ತಾನೆ. ಅದರ ಜೊತೆಗೆ ಒಳ್ಳೆಯ ಕಾರ್ಯಗಳನ್ನು ಮಾಡೋದಕ್ಕೆ, ಅವಿವೇಕವನ್ನು ದೂರ ಮಾಡೋದಕ್ಕೆ ಆತ್ಮಶಕ್ತಿಯನ್ನು ಜಾಗೃತ ಮಾಡಿ, ಮನೋಶಕ್ತಿಯನ್ನು ಜಾಗೃತ ಮಾಡುವಂತಹ ರಾಜಯೋಗವನ್ನು ಕಲಿಸ್ಕೊಡ್ಲಾಗ್ತದೆ. ಈ ರಾಜಯೋಗ ಅಂದರೆ ಪ್ರೀತಿಯಿಂದ ತಂದೆಯನ್ನು, ಪರಮಾತ್ಮನನ್ನು ನೆನಪು ಮಾಡೋದು. ಯೋಗ ಅಂದರೆ ಕಷ್ಟವಾದದ್ದಲ್ಲ. ಯೋಗ ಅಂದರೆ ನೆನಪು. ಯಾರನ್ನು ನೆನಪು ಮಾಡಬೇಕು? ಮನುಷ್ಯ ಎಲ್ಲ ನೆನಪುಗಳನ್ನು ಮಾಡ್ತಿರ್ತಾನೆ. ವ್ಯಕ್ತಿಗಳನ್ನು, ವಸ್ತುಗಳನ್ನು, ದೂರದವರನ್ನು, ಹತ್ತಿರದವರನ್ನು, ಎಂದೋ ನೋಡಿ ಬರುವಂಥ ಸ್ಥಳಗಳನ್ನು ನೆನಪು ಮಾಡಿಕೊಳ್ತಾ ಇರ್ತಾನೆ. ನಡೀತಾ ಇರುವಂಥ ಘಟನೆಗಳಿರ್ಬೋದು, ಸೇವಿಸಿದಂಥ ಆಹಾರ ಇರ್ಬೋದು, ಮಾಡಿದಂಥ ಒಂದು ಅನುಭವ ಇರ್ಬೋದು, ಮತ್ತೆ ಮತ್ತೆ ಮೆಲುಕು ಹಾಕ್ತಾನೆ ಇರ್ತಾನೆ. ಬುದ್ಧಿ ಆ ಕಡೆ ಈ ಕಡೆ ಹೋಗ್ತಾನೆ ಇರ್ತದೆ. ಇಲ್ಲಿ ನೆನಪು ಅಂದರೆ ಎಲ್ಲದರಿಂದ ನೆನಪನ್ನು ದೂರ ಮಾಡಿ, ಬುದ್ಧಿಯೋಗವನ್ನು ದೂರ ಮಾಡಿ ಪರಮಾತ್ಮನನ್ನು ನೆನಪು ಮಾಡೋದು. ಆ ಪರಮಾತ್ಮನ ಸತ್ಯ ಪರಿಚಯವನ್ನು ತಿಳ್ಕೊಂಡಾಗ ಪರಮಾತ್ಮ ಸರ್ವಶಕ್ತಿವಂತ, ಸರ್ವಜ್ಞ, ಮಂಗಳಕಾರಿ, ಶುಭಕಾರಿ, ಸರ್ವ ಸಂಬಂಧಿ ಪರಮಾತ್ಮ,
ಶಕ್ತಿಗಳ ಸಾಗರ, ಗುಣಗಳ ಆಗರ. ಅವನನ್ನು ಎಷ್ಟೆಷ್ಟು ನಾವು ಮರೆತುಕೊಂಡು ನೆನಪು ಮಾಡ್ತಾ ಇರ್ತೇವೆ, ನಮಗೆ ಅವನಿಂದ ಶಕ್ತಿ ಬರ್ತದೆ. ಆ ರಾಜಯೋಗದ ಶಕ್ತಿಯಿಂದ ನಾವಿವತ್ತು ಮಾನಸಿಕವಾಗಿ, ದೈಹಿಕವಾಗಿ ಸದೃಢರಾಗೋದ್ರ ಜೊತೆಗೆ ಅನೇಕ ಶಕ್ತಿಗಳನ್ನು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ, ದೈನಂದಿನ ಒಂದು ಬದುಕಿನಲ್ಲಿ ನಾವು ಅದನ್ನು ಉಪಯೋಗಿಸಬಹುದು. ಅದಕ್ಕೆ ರಾಜಯೋಗ ಒಂದು ದಿವ್ಯ ಔಷಧಿ ಅಂತ ಹೇಳ್ತೀವಿ. ರಾಜಯೋಗ ಸರ್ವ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳ್ತೇವೆ. ಹಾಗೆ ನಾವು ದಿನನಿತ್ಯದ ಬದುಕಿನಲ್ಲಿ ನಮ್ಮ ಕಾರ್ಯಗಳನ್ನು ಮಾಡಬೇಕಾದ್ರೆ, ಸಂಬಂಧಗಳನ್ನು ನಿಭಾಯಿಸಬೇಕಾದ್ರೆ, ಅಥವಾ ಎಲ್ಲರ ಜೊತೆಗೆ ಹೊಂದಾಣಿಕೆಯಿಂದ ಹೋಗಬೇಕಾದ್ರೆ ನಾವು ಸಶಕ್ತರಾಗಬೇಕು. ಒಂದು ಸಂದರ್ಭದಲ್ಲಿ ಸಹನೆ ಮಾಡಬೇಕಾಗ್ತದೆ, ಇನ್ನೊಂದು ಸಂದರ್ಭದಲ್ಲಿ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗ್ತದೆ. ಕೆಲವೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರಿಯಾದ ನಿರ್ಣಯ ತೆಗೆದುಕೊಳ್ಬೇಕಾಗ್ತದೆ, ಕೆಲವರನ್ನು ಗುರುತಿಸಬೇಕಾಗ್ತದೆ. ಇವೆಲ್ಲದಕ್ಕೂ ನಮಗೆ ಮೂಲವಾಗಿ ರಾಜಯೋಗದ ಅಭ್ಯಾಸ ಸಹಾಯ ಮಾಡಿಕೊಡ್ತದೆ. ಹಾಗಾಗಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸತ್ಯ ಜ್ಞಾನವನ್ನು ತಿಳಿದುಕೊಂಡು ಪ್ರತಿನಿತ್ಯ ನಾವು ರಾಜಯೋಗದ ಅಭ್ಯಾಸವನ್ನು ಮಾಡ್ತಾ ಇದ್ದರೆ ನಮಗೆ ಅನೇಕ ಶಕ್ತಿಗಳು ಪ್ರಾಪ್ತಿಯಾಗ್ತವೆ. ಸಂಕಲ್ಪ ಶಕ್ತಿ ಇರ್ಬೋದು, ವಿಚಾರ ಮಾಡುವಂಥ ಶಕ್ತಿ ಇರ್ಬೋದು, ಮಾತನಾಡೋದಿರ್ಬೋದು. ಇವೆಲ್ಲ ಶಕ್ತಿಗಳು ನಮ್ಮನ್ನು ಸರ್ವಾಂಗೀಣ ಅಭಿವೃದ್ಧಿಗೆ ಕರ್ಕೊಂಡು ಹೋಗ್ತವೆ. ಆದರೆ ಸ್ಯಾಂಪಲ್ಲಾಗಿ ನಾವು ರಾಜಯೋಗದಿಂದ ಅಷ್ಟಶಕ್ತಿಗಳು ಅಂತ ಹೇಳ್ತೀವಿ. ವಿಶೇಷವಾಗಿ ಮುಖ್ಯವಾದದ್ದು ನಮ್ಮ ವೈಯಕ್ತಿಕ ಬದುಕಿನಲ್ಲಿರ್ಬೋದು, ನಮ್ಮ ಸಂಬಂಧ ನಿರ್ವಹಣೆಯಲ್ಲಿರ್ಬೋದು, ನಮ್ಮ ಕಾರ್ಯಕ್ಷೇತ್ರದಲ್ಲಿರ್ಬೋದು, ಅಥವಾ ನಮ್ಮ ಒಂದು ಸಮಸ್ಯೆ ಪರಿಹಾರದಲ್ಲಿ ಈ ಅಷ್ಟಶಕ್ತಿಗಳು ನಮಗೆ ಅತ್ಯವಶ್ಯಕ. ಇವತ್ತು ನಾವೇನು ಪ್ರಸ್ತುತ ಘಟನೆಗಳನ್ನು ನೋಡ್ತೀವಿ, ವ್ಯವಹಾರಗಳನ್ನು ನೋಡ್ತೀವಿ, ಮನುಷ್ಯನ ಕಾಮ ಕ್ರೋಧ ನೋಡ್ತೀವಿ, ಅಥವಾ ಅಸಹಾಯಕತೆ ನೋಡ್ತೀವಿ, ಅವಕ್ಕೆಲ್ಲಕ್ಕೂ ಸಹ ಈ ಶಕ್ತಿಗಳು ಇಲ್ಲ. ಈ ಶಕ್ತಿಗಳ ಕೊರತೆ ಅಂತ ಹೇಳ್ಬೋದು, ಅಥವಾ ಜ್ಞಾನದ ಕೊರತೆ ಅಂತ ಹೇಳ್ಬೋದು. ಅದಕ್ಕೆ ಅತೀ ಅವಶ್ಯಕವಾಗಿ ಬೇಕಾದಂತಹ ಸ್ಯಾಂಪಲ್ ರೂಪದಲ್ಲಿ, ಮಾಡೆಲ್ ರೂಪದಲ್ಲಿ, ಒಂದು ಉದಾಹರಣೆ ರೂಪದಲ್ಲಿ ನಾವು ಅಷ್ಟಶಕ್ತಿಗಳನ್ನು ವಿವರಣೆ ಕೊಡ್ತೀವಿ. ಹೇಗೆ ನಮಗೆ ರಾಜಯೋಗ ಪ್ರತಿನಿತ್ಯದ ನಮ್ಮ ದಿನಚರಿಯಲ್ಲಿ ಅದು ಉಪಯೋಗ ಆಗ್ತದೆ. ಎಷ್ಟೋ ಜನಕ್ಕೆ ಯೋಗ ಜ್ಞಾನ ಅಂದರೆ ಇದು ನಮಗೆ ದಿನ ಏನು ಉಪಯೋಗ ಆಗಲ್ಲ, ಇದು ನಮ್ಮಂಥವ್ರಿಗಲ್ಲ, ನಾವು ಇದನ್ನೆಲ್ಲ ತೊಗೊಂಡೇನು ಮಾಡೋದು, ನಮಗೆ ಬದುಕೋದು ಮುಖ್ಯ, ಗಳಿಸೋದು ಮುಖ್ಯ, ಸಂಪಾದನೆ ಮುಖ್ಯ, ಯಾಕೆ ಬೇಕಪ್ಪ ನಮಗೆ ಅನ್ನುವಂಥ ಒಂದು ಅಜ್ಞಾನದ ಮಾತನ್ನು ನಾವು ನೋಡ್ತಾ ಇರ್ತೀವಿ. ಆದರೆ ಜ್ಞಾನ ಪ್ರಾಕ್ಟಿಕಲ್ ಇದೆ, ರಾಜಯೋಗ ಪ್ರಾಕ್ಟಿಕಲ್ ಇದೆ. ಪ್ರತಿನಿತ್ಯದ ನಮ್ಮ ಜೀವನವನ್ನು ಸುಗಮವಾಗಿ, ಸುಖ ಶಾಂತಿಯಿಂದ, ಒತ್ತಡ ಮುಕ್ತದಿಂದ, ಉತ್ಸಾಹದಿಂದ ಒಂದು ಜೀವನವನ್ನು ಸರಳಗೊಳಿಸುವಂಥ ಸೂತ್ರಗಳು ರಾಜಯೋಗದಲ್ಲಿದೆ. ಜೀವನಕ್ಕೆ ಬೇಕಾದಂತಹ ಮಾರ್ಗದರ್ಶನ ಮಾಡುವಂಥದ್ದು ಈ ರಾಜಯೋಗ. ಅದನ್ನು ಸಫಲತೆ ಮಾಡಿಕೊಳ್ಳೋದಕ್ಕಾಗಿ ರಾಜಯೋಗದಿಂದ ಪ್ರಾಪ್ತಿಯಾದಂತಹ ಶಕ್ತಿಗಳು ನಮಗೆ ಉಪಯೋಗ ಆಗ್ತವೆ ಅಂತ ಹೇಳ್ಬೋದು. ಅದರಲ್ಲಿ ಈ ದಿನ ನಾವು ಫಸ್ಟ್ ಒಂದು ಶಕ್ತಿಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಪ್ರತಿನಿತ್ಯ ರಾಜಯೋಗದ ಅಭ್ಯಾಸ ಮಾಡೋದರಿಂದ ಫಸ್ಟ್ ನಮಗೆ ಅತೀ ಅವಶ್ಯಕವಾದದ್ದು ಸಹನ ಶಕ್ತಿ ಅಂತ ಹೇಳ್ತೀವಿ. ನಮ್ಮ ಹಿಂದಿನ ಹಿರಿಯರ ಅನುಭವದ ಪ್ರಕಾರನೂ, ಅವರ ಒಂದು ಗಾದೆ ಮಾತುಗಳ ಪ್ರಕಾರನೂ ಅವರು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದರು, ತಾಳಬೇಕು, ತಾಳಿದವನೇ ಬಾಳಿಯಾನು ಅಂಥೇಳಿ. ಈ ಸಹನ ಶಕ್ತಿಯ ಒಂದು ಮಹತ್ವ ಇರ್ಬೋದು, ಆ ಕೊರತೆಯಿಂದಾಗಿರುವಂಥ ಕೆಲವೊಂದು ಅನಾಹುತಗಳಿರ್ಬೋದು, ಅದನ್ನು ನಾವು ಮುಂದಿನ ಒಂದು ನಮ್ಮ ಭಾಗದಲ್ಲಿ ತಿಳಿದುಕೊಳ್ಳೋಣ. ಸಹನ ಶಕ್ತಿಯ ಮಹತ್ವ ಎಷ್ಟು, ಜ್ಞಾನಿಗಳಿರಲಿ ಅಜ್ಞಾನಿಗಳಿರಲಿ, ಚಿಕ್ಕವರಿರಲಿ ದೊಡ್ಡವರಿರಲಿ, ಎಲ್ಲರಿಗೂ ಸಹ ಈ ಸಹನ ಶಕ್ತಿ ತುಂಬ ಅವಶ್ಯಕ. ಅದರ ಕುರಿತು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.